ಹೆಲೋ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ. ಸ್ವಲ್ಪ ವರ್ಷಗಳ ಮುಂಚೆ ನಂಗೆ ಕ್ರೋಶೆ ಬಗ್ಗೆ ಗೊತ್ತಾಯ್ತು. ಅವಾಗ ಒಂದು ಫ್ರೂಟ್ ಬಾಸ್ಕೆಟಿಗೆ ಮ್ಯಾಟ್ ತರ ಮಾಡಿದ್ದೆ. ಅದಾದ್ಮೇಲೆ ಡಿಸ್ಕಂಟಿನ್ಯೂ ಆಯ್ತು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದೀನಿ. ಸೊ ಇವತ್ತು ಕ್ರೋಶೆ ಮಾಡ್ಬೇಕಾದ್ರೆ ಯಾಕೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಇದನ್ನ ತೋರಿಸಬಾರ್ದು ಅಂತ ಯೋಚನೆ ಬಂತು. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ನಿಮ್ಗೂ ಕ್ರೋಶೆ ಬಗ್ಗೆ ಐಡಿಯಾ ಇದೆಯಾ? ತಗೋ ಬನ್ನಿ, ನಿಮ್ ಕ್ರೋಶೆ ಹುಕ್ ಮತ್ತೆ ಊಲ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಸ್ಲಿಪ್ ನಾಟ್ ಹಾಕೊಂಡು ಆಮೇಲೆ 61 ಚೈನ್ ಮಾಡಿದೀನಿ. 61 ಚೈನ್ ಆದ್ಮೇಲೆ ನಾವು 5 ಚೈನ್ ಎಕ್ಸ್ಟ್ರಾ ಹಾಕೊಂತೀವಿ. 6th ಚೈನ್ ಅಲ್ಲಿ ನಾವು 1 ಡಬಲ್ ಕ್ರೋಶೆ ಹಾಕೋತೀವಿ. ಅದಾದ್ಮೇಲೆ 2 ಚೈನ್ ಅನ್ನು ಬಿಟ್ಟು 3rd ಚೈನ್ ಅಲ್ಲಿ 1 ಡಬಲ್ ಕ್ರೋಶೆ ಹಾಕೊಂತೀವಿ. ಅದಾದ್ಮೇಲೆ 3 ಚೈನ್ ಹಾಕೋಬೇಕು. ನಾವು ಮುಂಚೆ ಹಾಕಿದ್ದು 1 ಡಬಲ್ ಕ್ರೋಶೆ ಅಲ್ಲೇನೆ ಅದೇ ಹೂಪಲ್ಲಿ ನಾವು ಇನ್ನು ಡಬಲ್ ಕ್ರೋಶೆ. ಸೊ ಈ ತರ ವಿ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 3 ಚೈನು ಸೇಮ್ ಹೂಪಿಗೆ ಹಾಕೊಳ್ಳೋದು, 1 ಡಬಲ್ ಕ್ರೋಶೆ ಇರೋ ಕಡೆ ವಿ ಶೇಪ್ ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಡಬಲ್ ಕ್ರೋಶೆ ಹಾಕೊಳ್ಳೋದು. ಇದು ನಮ್ಮ ಫೈನಲ್ ರಿಸಲ್ಟ್ ಆಗುತ್ತೆ. 3 ಚೈನ್ ಹಾಕೊಳ್ತೀವಿ. 3 ಚೈನ್ ಹಾಕಾದ್ಮೇಲೆ ನಮ್ಮ ವರ್ಕನ್ನ ಟ್ವಿಸ್ಟ್ ಮಾಡಿಬಿಟ್ಟು ಫಸ್ಟ್ ವಿಗೆ ನಾವು 5 ಡಬಲ್ ಕ್ರೋಶೆ ಹಾಕೊಂತೀವಿ. ಸೊ ಟೋಟಲು ಇದು 3 ಚೈನ್ ಸೇರಿ 6 ಆಗುತ್ತೆ. ಹಾಗೆ ಕಂಟಿನ್ಯೂ ಮಾಡಿ. ಇನ್ ಬಿಟ್ವೀನು ವಿ ಶೇಪ್ ಇಲ್ದಿದ್ದ ಕಡೆ ಸಿಂಗಲ್ ಕ್ರೋಶೆ ಹಾಕೊಂತಿದ್ದೀವಿ. ನೆಕ್ಸ್ಟ್ ವಿ ಶೇಪಿಗೂ 6 ಡಬಲ್ ಕ್ರೋಶೆ ಹಾಕೊಂತೀವಿ. ಅದಾದ್ಮೇಲೆ ನಾವು 8 ಡಬಲ್ ಕ್ರೋಶೆ 8 ಡಬಲ್ ಕ್ರೋಶೆ ಎಲ್ಲ ವೀಸಿಗೂ ಹಾಕೊಂತೀವಿ. ಲಾಸ್ಟಿಗೆ ಬಂದಾಗ ನಾವು 10 ಡಬಲ್ ಕ್ರೋಶೆ ಹಾಕೊಂತೀವಿ ಲಾಸ್ಟ್ 2 ವೀಸ್ ಅಲ್ಲಿ. ಇಲ್ಲಿ ನಾವು ಲಾಸ್ಟ್ 2 ಹುಪ್ಸಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಾನು 10 ಡಬಲ್ ಕ್ರೋಶೆ ಹಾಕೊಂತಿದ್ದೀನಿ ಈಚ್ ವಿ ಅಲ್ಲಿ. ಒಂದ್ಸತಿ ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣುತ್ತೆ. ಅದಾದ್ಮೇಲೆ ನಾವು ಒಂದು ಸಿಂಗಲ್ ಚೈನ್ ಹಾಕೊಳ್ತೀವಿ ಲಾಕ್ ಮಾಡೋಕ್ಕೆ. ಹಾಕೊಂಡಾದ್ಮೇಲೆ ಈ ತರ ರೋಲ್ ಮಾಡ್ಕೊಳ್ಬೇಕು. ಆಮೇಲೆ ಲಾಸ್ಟಿಗೆ ಸ್ಟಿಚ್ ಮಾಡಿಕೊಂಡ್ರೆ ನಮ್ಮ ರೋಸ್ ರೆಡಿ ಆಗುತ್ತೆ. ನಾನು ಟ್ರಿಪಲ್ ಕ್ರೋಶೆದು 2 ಲೈನ್ ಹಾಕಿ ಅದಕ್ಕೆ ರೋಸನ್ನು ಕನೆಕ್ಟ್ ಮಾಡಿದ್ದೀನಿ. ನಾನು ಹೆಡ್ಫೋನ್ಸ್ ಬ್ಯಾಗಿಗೆ ಬೆಲ್ಟ್ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೀವು ಬೇರೆ ಥರ ಏನು ಬೇಕಾದ್ರೂ ಮಾಡ್ಕೊಳ್ಬೋದು.